ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶುನಿಕಿ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ. ಈ ಹುಣ್ಣಿಮೆ ಇರೋ ಕಾರಣ ಹಾಗಾಗಿ ನಮ್ಮ ರಿಲೇಷನ್ ಕೂಡ ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ತಂಗಿ ಇದ್ದಾರೆ, ಹಾಯ್ ಮಾಡೆ. ಆ್ಯಂಡ್ ನಮ್ಮ ಸಿರೀಶ್ ಬೇಬಿ ಇದ್ದಾರೆ, ಸೇ ಹಾಯ್ ಸಿರಿ. ಆ್ಯಂಡ್ ನೋಡಿ ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ. ಆ್ಯಂಡ್ ಟೈಮ್ ಬಂದು ಆಲ್ರೆಡಿ ಹೋಗ್ಬೇಕಾಗಿದೆ. ಮಾರ್ನಿಂಗ್ ಹೋಗ್ಬೇಕಾಗಿರೋ ಫಂಕ್ಷನ್ಗೆ ಸೊ ಬನ್ನಿ, ಅಲ್ಲಿ ಇವತ್ತು ದಿನ ಹೇಗಿರುತ್ತೆ, ಏನೇನಾಗುತ್ತೆ ಎಲ್ಲನೂ ತೋರಿಸ್ತೀನಿ. ಹಾಯ್ ಮಾಡಿ ಯೂಟ್ಯೂಬ್ ನೋಡೋಕ್ಕೆ ಹೇಳ್ತೀರಿ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಫ್ಯಾಮಿಲಿ ಇದ್ದಂಗೆ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಹಾಯ್ ಮಾಡಿ. ಆ್ಯಂಡ್ ಇವತ್ತು ಸ್ಯಾರಿ ಹಾಕ್ತೀನಿ ನೋಡಿ. ಟುಡೇ ಮೈ ಔಟ್ಫಿಟ್. ಇಲ್ಲೇ ಇರೋ ಫೋನ್ ಮಾಡು. ಫೈನಲಿ ಬಂದ್ವಿ. ತುಂಬಾ ರಶ್ ಇದ್ದು, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಬನ್ನಿ, ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ. ಇವಾಗ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಹೊರಟಿದ್ದೀವಿ, ಸಿಕ್ಕಿಲ್ಲ ಯಾರೂ. ಬನ್ನಿ ನೋಡೋಣ. ನೋಡಿ ಗೈಸ್, ಎಲ್ಲಿ ಮಾಡೋರೆ ಜಾಗನ ನೋಡಿ. ಅಲ್ಲಿ ನಮ್ಮ ಅಜ್ಜಿ ಕೂತವ್ರು ನೋಡಿ. ಹಿಮ ಸಾಯ್ ಲೇಖನ ಹಾಯ್ ಮಾಡು. ಹಾಯ್ ದೊಡ್ಡವ ಹಾಯ್. ಕೃತಿಕ ಹಾಯ್. ಕೃತಿಕಾ ಸಾಯ್. ಕೃತಿಕಾ ಹೆಂಗಿದ್ದೀರಿ? ಅಜ್ಜಿ ಹಾಯ್. ಬೆಂಗಳೂರಿಗೆ ಹೋಗ್ತೀವಿ ಅಂದ್ಬಿಟ್ಟು ಹಾಯ್ ಮಾಡಜ್ಜಿ. ಹೆಂಗಿದ್ದೀರಿ? ನಾವು ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ಏನಾದ್ರು ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಮಗೊಂದು 500 ರೂಪಾಯಿ ಕೊಟ್ಟರೆ ಇಲ್ಲ, ಒಂದು ಎಣ್ಣೆ ಹೇಳಿದ್ರೆ ಸರ್. ಆಲ್ರೆಡಿ ಹೋಗಿದೆ, ಆಗಿದೆ ಆಗಿದೆ ಅಂತ ಇಲ್ಲೇ ಇದ್ದೀವಿ. ಯೂಟ್ಯೂಬ್ ಚಾನಲ್ಗೆ ನಮ್ಮ ಸಿರಿ ಬಾಬಾ ಊಟ ಮಾಡ್ಬಾ. ಎಲ್ಲಾರನ್ನೂ ತೋರಿಸಿ. ನಮ್ಮ ಡ್ಯಾನಿ ನಮ್ಮನ್ನ ಕಳಿಸ್ಕೊಡೋಕೆ ಬಂದವನಿ. ಟೈಮ್ ಎಷ್ಟ್ರಿ? 12:30 ಆಗೈತೆ. ಕಳಿಸ್ಕೊಡೋಕ್ಕೆ ಅಂದ್ಬಿಟ್ಟು ಬಂದು ನಿಂತವನು ಈಚೆನೆ. ಹಲೋ ಗಾಯ್ಸ್, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್, ನಮ್ಮ ಅತ್ತೆ ಮನೆಗೆ. ಸೊ ಟೈಮ್ ಬಂದು ಆಲ್ರೆಡಿ 1 ಆಗಿದೆ. ಫುಲ್ಲು ಜೋರು ಮಳೆ ಇದೆ. ನನ್ನ ಹಸ್ಬೆಂಡು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಲ್ಲ, ಹಾಗೆ ಡ್ರಾಪ್ ಹಾಕ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಟಿ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಫುಲ್ಲು ನಿಂದೋಗಿದ್ದೀನಿ ನಾನಂತೂ. ಅಲ್ಲೋಗಿ ಸಿಗ್ತೀನಿ ರೀ. ನೋಡಿ ಗೈಸ್, ಇದೆ ನಮ್ಮ ಟಿ ಗಾಡಿ.
ನಾನು ಅವರು ಅದೇ ನಂಬರ್ ಅನಿಕೆ, ಅದೇ ನಂಬರ್. ಡೀಸೆಲ್ ಲೈಟ್ ಇವಾಗ ಇಲ್ಲಿ ಇವಾಗ. ಹೆಲೋ ಗೈಸ್, ಇದು ಸಂಡೇ ಈವ್ನಿಂಗು. ಕಬ್ಬಾಳಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೆ. ಸೊ ಹಾಗಾಗಿ ಬಟ್ಟೆ ಪ್ಯಾಕಿಂಗು, ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಬೇಕಿತ್ತು. ಅವರಿಗೂ ಬಟ್ಟೆ ಪ್ಯಾಕಿಂಗು ಮತ್ತು ಎಲ್ಲ ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಊಟ ಮಾಡ್ಕೊಂಡು ಬಂದು ಅಲ್ಲಿಂದ ಕೆಲಸ ಇತ್ತು. ಮತ್ತು ಇವಾಗ ಟೈಮ್ ಬಂದು ಆಲ್ರೆಡಿ 12:40 ಆಗಿದೆ. ಸೊ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ. ಇವಾಗ ನಾವು ಚನ್ನಪಟ್ಟಣ ಇವಾಗ ಹೊರಟಿದ್ದೀವಿ. ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ನಾವು ಹೋಗ್ಬೇಕಾಗಿರೋದು ಬನ್ನಾರ್ಘಟ್ಟ ರೋಡ್ ಹತ್ರ ಹೋಗ್ಬೇಕು, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು. ನಾನು, ಪಾಪು ಆ್ಯಂಡ್ ಹಸ್ಬೆಂಡ್ ಹೋಗ್ತಿದ್ದೀವಿ. ಅವ್ರು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಡ್ಯೂಟಿಗೆ ಬಂದಿವೆ. ಅವ್ರದ್ದೇನು ಡ್ಯೂಟಿ ಐತೆ ಅದಕ್ಕೆ ಅವ್ರು ಹೋಗ್ತಾರೆ. ನಮ್ಮ ಪಾಪು ನೋಡಿ ಫುಲ್ ನಿದ್ದೆಗೆ ಹೊರಟೋಗ್ಬಿಟ್ಟಿದ್ದ. ಗಾಡಿ ಕರ್ಕೊಬಂದಿದ್ದೀನಿ, ಇಲ್ಲೂ ನಿದ್ದೆಲೆ ಅವನೇ ಇನ್ನು. ಹಾಯ್ ಮಗ್ನೆ. ಹಾಯ್. ಎಲ್ಲೋಗ್ತಾ ಇದ್ದೀವಿ ನಾವು? ನೋ ಮಗ್ನೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಇದೆ ಗಾಯ್ಸ್. ಸೊ ಹಾಗಾಗಿ ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಒಂದು ಗೊತ್ತಾಗ್ತಿಲ್ಲ. ಫುಲ್ಲು ಮಳೆ ಬರ್ತಿದೆ, ತೋರಿಸ್ತೀನಿ. ನೋಡಿ ಫುಲ್ಲು ಮಳೆ ಇದೆ. ಟಿ ಗಾಡಿಲೇ ಹೋಗ್ತಾ ಇದ್ದೀವಿ. ಒಂದೇನಪ್ಪ ಅಂತ ಅಂದರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಿರೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ಮಾರ್ನಿಂಗ್ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ವಿ, ಬಟ್ ಇವಾಗ ನೈಟ್ ಹೋಗ್ತಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಅವ್ರಿಗೂ ಇಷ್ಟೊತ್ತಲ್ಲಿ ಹೋಗಿ ಇಲ್ಲ ಶಾಕ್ ಆಯ್ತಾರ, ಇಲ್ಲ ಖುಷಿ ಪಡ್ತಾರ, ಒಂದು ಗೊತ್ತಿಲ್ಲ. ಇಲ್ಲಾಂದರೆ ಪಾಪು ಕರ್ಕೊಂಡು ಇಷ್ಟೊತ್ತಲ್ಲಿ ಇವತ್ತು ಆಲ್ರೆಡಿ ಸಂಡೇ ಹುಣ್ಣಿಮೆ ಇತ್ತು. ಸೊ ಪಾಪು ಕರ್ಕೊಂಡು ಬಂದಿದ್ದೀರಿ ಅಂತ ಏನಾದರೂ ಅಂತಾರ, ಏನಂತಾರೆ ನೋಡೋಣ ಬನ್ನಿ. ಆಯ್ರಿ, ಎಷ್ಟೊತ್ತಿಗೆ ಹೋಗ್ತೀವಿ ಬೆಂಗಳೂರಿಗೆ? 2 ಮಳೆ ಐತೆ. ನಿಮ್ಗೆ ಎಷ್ಟೊತ್ತಿಗೆ ಡ್ಯೂಟಿ ಇರೋದು? 5. ಮತ್ತು ನಿದ್ದೆ? ಸರಿ, ಸಾಂಗ್ ಏನಾದರೂ ಹಾಕೋಂಗಿಲ್ವಾ? Thank you for watching. Love you all. Subscribe, like to share, comment. Take care. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.